ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನೂ ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಪೌಲನು ರೋಮಾಪುರದವರಿಗೆ ಬರೆದ ಮೊದಲನೇ ಪತ್ರಿಕೆ 30ನೇ ವಚನ ಮತ್ತು 32ನೇ ವಚನದವರೆಗೂ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ. ಅವರು ಕಿವಿ ಊದುವವರು, ಚಾಡಿ ಹೇಳುವವರು, ದೇವರನ್ನು ದ್ವೇಷಿಸುವವರು, ಸೊಕ್ಕಿನವರು, ಅಹಂಕಾರಿಗಳು, ಬಡಾಯಿ ಕೊಚ್ಚಿಕೊಳ್ಳುವವರು, ಕೇಡನ್ನು ಕಲ್ಪಿಸುವವರು, ತಂದೆ ತಾಯಿಗಳ ಮಾತನ್ನು ಕೇಳದವರು, ವಿವೇಕ ಇಲ್ಲದವರು, ಮಾತಿಗೆ ತಪ್ಪುವವರು, ಮಮತೆ ಇಲ್ಲದವರು, ಕರುಣೆ ಇಲ್ಲದವರು, ಆದರೂ ಇಂಥವುಗಳನ್ನು ನಡೆಸುವವರು ಮರಣಕ್ಕೆ ಪಾತ್ರರಾಗಿದ್ದಾರೆಂಬ ದೇವ ವಿಧಿಯು ಅವರಿಗೆ ತಿಳಿದಿದ್ದರೂ ಅವರು ತಾವೇ ಅವುಗಳನ್ನು ಮಾಡುವುದಲ್ಲದೆ ಮಾಡುವವರನ್ನು ಅನುಮೋದಿಸುತ್ತಾರೆ. ಈ ವಾಕ್ಯ ಭಾಗದಲ್ಲಿ ನೋಡುವಾಗ ಮರಣಕ್ಕೆ ಪಾತ್ರರಾದಂತವರು, ನರಕದ ಯಾತನೆ ಅನುಭವಿಸುವಂತವರು ಈ ಲೋಕದಲ್ಲಿ ಏನೆಲ್ಲಾ ಕಾರ್ಯಗಳು ಮಾಡುತ್ತಾರೆ ಎಂಬುದಾಗಿ ಪೌಲನು ವಿವರಣೆ ಮಾಡಿದ್ದಾನೆ. ಮೊದಲನೇದಾಗಿ ಅವರು ಕಿವಿ ಊದುವಂತವರಾಗಿದ್ದಾರೆ, ಚಾಡಿ ಹೇಳುವಂತವರಾಗಿದ್ದಾರೆ, ದೇವರನ್ನು ದೂಷಿಸುವಂತವರಾಗಿದ್ದಾರೆ, ಅಹಂಕಾರಿಗಳಾಗಿದ್ದಾರೆ, ಸೊಕ್ಕಿನವರಾಗಿದ್ದಾರೆ, ತಂದೆ ತಾಯಿಗಳ ಮಾತನ್ನು ಕೇಳುವುದಿಲ್ಲ, ತಾವು ಜ್ಞಾನಿಗಳೆಂಬುದಾಗಿ ಜೀವಿಸುತ್ತಾರೆ ಮತ್ತು ಮಮತೆ ಅನ್ನುವುದಿಲ್ಲ, ಕರುಣೆ ಅನ್ನುವುದಿಲ್ಲ, ದೇವರ ಎಲ್ಲ ವಿಧಿಗಳನ್ನು ಗೊತ್ತಿದ್ದಾಗಲೂ ಕೂಡ ಅಹಂಕಾರಿಗಳಾಗಿ ಜೀವಿಸುತ್ತಾರೆ. ಇವೆಲ್ಲವುಗಳು ನಡೆಸಿಕೊಂಡು ಜೀವಿಸುವವರು ಮರಣಕ್ಕೆ ಪಾತ್ರರಾಗುತ್ತಾರೆ. ಮತ್ತು ಆ ಮರಣ ಎಂಥದೆಂಬುದಾಗಿ ನೋಡುವಾಗ ನರಕದ ಮರಣ ಎಂಬುದಾಗಿ. ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ನಾವು ಜೀವಿಸುವಾಗ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. ನಾವು ಅಹಂಕಾರಿಗಳಾಗಿ ಜೀವಿಸ್ತಾ ಇದ್ದೇವಾ? ನಾವು ದೇವರನ್ನು ದೂಷಿಸುತ್ತಾ ಜೀವಿಸ್ತಾ ಇದ್ದೇವಾ? ತಂದೆ ತಾಯಿಗಳ ಮಾತು ಕೇಳುತ್ತಾ ಇಲ್ಲ, ಮಮತೆಯಿಂದ ನಾವು ನಡೆದುಕೊಳ್ಳುತ್ತಾ ಇಲ್ಲ, ಕರುಣೆ ಎನ್ನುವುದು ನಮ್ಮಲ್ಲಿ ಇಲ್ಲ. ಈ ಲೋಕದಲ್ಲಿ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ದೇವರ ಎಲ್ಲ ವಿಧಿಗಳನ್ನು, ಆಜ್ಞೆಗಳನ್ನು ನಾವು ಕೈಕೊಂಡು ನಡೀತಾ ಇದ್ದೇವಾ? ಕೊನೆಯದಾಗಿ ನೋಡುವಾಗ ಮರಣಕ್ಕೆ ಪಾತ್ರರಾಗುತ್ತಾರೆ ಎಂಬುದಾಗಿ ನೋಡುತ್ತಾ ಇದ್ದೇವೆ. ಈ ಒಂದು ದಿನದಲ್ಲಿ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ಈ ಸುಂದರ ಸಮಯವಾಗಿದೆ. ಒಬ್ಬರ ಮೇಲೆ ಒಬ್ಬರು ಚಾಡಿ ಹೇಳದ ಹಾಗೆ, ಒಬ್ಬರ ಕಿವಿ ಹೋಗಿ ಒಬ್ಬರ ಕಿವಿಯಲ್ಲಿ ಹೋಗಿ ಬೇರೆ ಒಂದು ಮಾತುಗಳು ನಾವು ಆಡದ ಹಾಗೆ, ಅಹಂಕಾರಿಗಳಾಗಿ ಜೀವಿಸದ ಹಾಗೆ, ದೇವರನ್ನು ಪ್ರೀತಿಸುತ್ತಾ ಜೀವಿಸುವಂತವರಾಗಿ, ಸೊಕ್ಕಿಲ್ಲದವರಾಗಿ, ಕರುಣೆ ಉಳ್ಳವರಾಗಿ, ಮಮತೆ ಉಳ್ಳವರಾಗಿ, ತಂದೆ ತಾಯಿಗಳ ಮಾತುಗಳನ್ನು ಕೇಳುವವರಾಗಿ, ನಮ್ಮ ಜ್ಞಾನದಿಂದ ನಾವು ಜೀವಿಸದೆ ದೇವರಿಗೆ ಭಯಪಟ್ಟವರಾಗಿ, ಯೇಸು ಕ್ರಿಸ್ತನಲ್ಲಿ ನಾವು ಜ್ಞಾನ ಕೇಳಿಕೊಂಡವರಾಗಿ ಜೀವಿಸುವಂತವರಾಗೋಣ. ಮತ್ತು ದೇವರ ಎಲ್ಲ ವಿಧಿಗಳನ್ನು, ಆಜ್ಞೆಗಳನ್ನು ನಾವು ಕೈಕೊಂಡು ಜೀವಿಸುವಂತವರಾಗೋಣ. ಈ ಸುಂದರ ಸಮಯವಾಗಿದೆ. ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. ನಾವು ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ಈ ಲೋಕದ ಮರಣಕ್ಕಾಗಿ ನಾವು ಜೀವಿಸ್ತಾ ಇದ್ದೇವಾ? ನಾವು ನಿತ್ಯ ಜೀವಕ್ಕಾಗಿ ಜೀವಿಸುವಂತವರಾಗಬೇಕು. ನಿತ್ಯ ಜೀವಕ್ಕೆ ನಾವು ಜೀವಿಸುವಾಗ ಈ ಲೋಕದಲ್ಲಿ ಏನೆಲ್ಲ ಕಾರ್ಯಗಳು ಮಾಡಬೇಕೆಂಬುದಾಗಿ ವಾಕ್ಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ನಮ್ಮಲ್ಲಿ ಯೇಸು ಕ್ರಿಸ್ತನ ಪ್ರೀತಿ, ಕರುಣೆ, ದಯೆ, ಉಪಕಾರ, ಶಾಂತಿ, ಸಮಾಧಾನ ಈ ಲೋಕದಲ್ಲಿ ಜೀವಿಸುವಾಗ ನಮ್ಮಲ್ಲಿ ಇವೆಲ್ಲಗಳು ಇರುವಂತದಾಗಬೇಕು. ಇವೆಲ್ಲವೂ ನಮ್ಮಲ್ಲಿ ಇರುವಾಗ ನಾವು ನರಕದ ಮರಣ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುವಂತದಾಗಿದೆ. ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ.
ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಭಕ್ತಿಗೆ ಆಶೀರ್ವದಿಸಲಿ. ಆಮೇನ್.